ಫಿಂಗರ್ಸ್ ಎಲ್ಲ ಫುಲ್ ಶೇಕ್ ಆಗಿ ನರ್ವಸ್ ಆಗ್ತಿತ್ತು, ಫುಲ್ ಡಬ್ ಡಬ್ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗೋಗ್ಬಿಡ್ತಿ. ನನ್ನ ಮೈಂಡ್ ಫುಲ್ ಕನ್ಫ್ಯೂಷನಲ್ಲಿ. ಇವತ್ತು ನಾನು ಕ್ಯಾಮ್ರಾ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂದ್ರೆ ಅದು ನನ್ನ ಕಾನ್ಫಿಡೆನ್ಸ್ ಇಂದ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಫಸ್ಟ್ ಡೇ ಇಂದಾನೆ ನನ್ನ ಲೈಫ್ ಚೇಂಜ್ ಆಗುತ್ತೆ ಅನ್ಕೊಂಡಿದ್ದೆ. ಬಟ್ ಟ್ರೂತ್ ಏನು ಗೊತ್ತಾ? ಟ್ರೂತ್ ಏನು, ನನ್ನ ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದಾಗ ನನ್ನ ಮೈಂಡಲ್ಲಿ ಇದ್ದ ನೆಗೆಟಿವ್ ಥಾಟ್ಸ್ಗಳು, ವಿಡಿಯೋನ ಅಪ್ಲೋಡ್ ಮಾಡಿದಾಗ ಅಂದರೆ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಯಾವ ರೀತಿ ಫಿಯರ್ ಇತ್ತು, ಯಾವ ರೀತಿ ನರ್ವಸ್ನೆಸ್ ಇತ್ತು. ಈ ವಿಡಿಯೋ ಬಂದು ಯಾರು ಇನ್ನೂ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಜರ್ನಿ ಸ್ಟಾರ್ಟ್ ಮಾಡದೆ ಒಂದು ಭಯದಿಂದ ಕೂತಿದ್ದೀರಾ, ಸೊ ಅವ್ರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಎಕ್ಸ್ಪೀರಿಯನ್ಸು, ನನ್ನ ಚಾನಲ್ ನೇಮ್ನ ಟೈಪ್ ಮಾಡುವಾಗ ನನ್ನ ಫಿಂಗರ್ಸ್ ಎಲ್ಲ ಫುಲ್ ಶೇಕ್ ಆಗಿ ನರ್ವಸ್ ಆಗ್ತಿತ್ತು. ಅದ್ರ ಜೊತೆಗೇನೆ ಹಾಗೆ ನಾನು ಪಬ್ಲಿಷ್ ಬಟನ್ ಪ್ರೆಸ್ ಮಾಡುವಾಗ ಇದೆಯಲ್ಲ, ಸೊ ಅದಂತೂ ಫುಲ್ ಕ್ರಿಟಿಕಲ್ ಸಿಚುವೇಶನ್ ನನಗೆ. ಆವಾಗ ಪಬ್ಲಿಷ್ ಬಟನ್ನ ಪ್ರೆಸ್ ಮಾಡುವಾಗ ಹೇಗೆ ಅನ್ನಿಸ್ತಿತ್ತು ಅಂದರೆ ಲೈಕ್ ಎಕ್ಸಾಮ್ ಹಾಲ್ ಒಳಗಡೆ ಹೋಗಿ ಎಕ್ಸಾಮ್ ಬರೆದು ಆನ್ಸರ್ ಶೀಟ್ನ ಸಬ್ಮಿಟ್ ಮಾಡುವಾಗ ಭಯ ಆಗ್ತಿರುತ್ತಲ್ಲ, ಸೊ ಆ ರೀತಿ ಫೀಲ್ ಆಗ್ತಿತ್ತು ನನಗೆ. ಆ್ಯಂಡ್ ಒನ್ಸ್ ಯೂಟ್ಯೂಬ್ ಚಾನಲ್ ಏನಾದರೂ ಪಬ್ಲಿಷ್ ಆಯಿತು ಅಂತಂದರೆ ಯಾವುದೇ ರೀತಿ ಬ್ಯಾಕ್ ಆಪ್ಷನ್ಸ್ ಇರೋದಿಲ್ಲ. ಸೊ ಅವಾಗ ಇನ್ನೂ ನನ್ನ ಭಯ ಜಾಸ್ತಿ ಆಗೋಯ್ತು. ಈಗ ಪಬ್ಲಿಷ್ ಆಗೋದೇನೋ ಆಗೋಯ್ತು, ಮತ್ತೆ ಮುಂದಕ್ಕೇನು, ಯಾವ ರೀತಿ ಕಂಟೆಂಟ್ ಮಾಡಬೇಕು ಏನು ಅಂತ ಫುಲ್ ಟೆನ್ಷನ್ ಆಗಿ ನರ್ವಸ್ ಇನ್ನೂ ಜಾಸ್ತಿ ಆಯಿತು. ಹಾರ್ಟ್ ಬೀಟ್ ಅಂತೂ ಫುಲ್ ಡಬ್ ಡಬ್ ಅಂತ ಅನ್ನೋಕ್ಕೆ ಸ್ಟಾರ್ಟ್ ಆಗೋಗಿತ್ತು. ಚಾನಲ್ ಕೂಡ ಕ್ರಿಯೇಟ್ ಆಯಿತು, ಹಾಗೆ ಪಬ್ಲಿಷ್ ಕೂಡ ಆಯಿತು. ಬಟ್ ಆದರೆ ನನ್ನ ಚಾನಲ್ನ ಎಲ್ಲೂ ನಾನು ಪ್ರಮೋಟ್ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಾನು ವಾಟ್ಸಪ್ ಸ್ಟೇಟಸ್ನಲ್ಲಿ ಕೂಡ ಹಾಕೋಕೆ ಹೋಗಲಿಲ್ಲ. ಹೇಳ್ಬೇಕಂತ ಅಂದರೆ ನಾನು ಡಿಸೆಂಬರ್ 26 ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿತ್ತು. ಬಟ್ ಆದರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದು ಡಿಸೆಂಬರ್ 28, ಅಂದರೆ 2 ಡೇಸ್ ಗ್ಯಾಪ್ ತೊಗೊಂಡಿದ್ದೀನಿ. ಅಂದರೆ 2 ಡೇಸ್ ಪೂರ್ತಿ ನನ್ನ ಮೈಂಡ್ ಫುಲ್ ಕನ್ಫ್ಯೂಷನಲ್ಲಿತ್ತು. ಹಾಕ್ಲಾ ಬೇಡವಾ ಅನ್ನೋ ಒಂದು ಭಯದಲ್ಲಿ ತುಂಬಿಕೊಂಡಿತ್ತು. 2 ಡೇಸ್ ನಾನು ಫಿಯರಿಂದ ಇದ್ದೆ, ಹೌದು ನಿಜ. ಆದರೆ ಆ 2 ಡೇಸಲ್ಲಿ ನಾನು ಸ್ಟ್ರಾಂಗ್ ಆಗಿದ್ದೀನಿ, ಹಾಗೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಮತ್ತೆ ನಾನು ಕಮ್ ಅಗೇನ್ ಮಾಡಿದೆ. ಯಾರಾದರೂ ಗೊತ್ತಿರೋರು ನನ್ನ ವಿಡಿಯೋ ನೋಡಿಬಿಟ್ರೆ, ಫ್ರೆಂಡ್ಸ್ ಎಲ್ಲ ನಗಾಡಿದ್ರೆ, ನನ್ನ ವಿಡಿಯೋ ಬಗ್ಗೆ ಜಡ್ಜ್ ಮಾಡಿದ್ರೆ, ನನಗೆ ಅನ್ನೋನ್ ಆಡಿಯನ್ಸ್ ಬಗ್ಗೆ ನನಗೆ ಸ್ವಲ್ಪನೂ ಫಿಯರ್ನೆಸ್ ಇರಲಿಲ್ಲ. ಬಟ್ ನೋನ್ ಆಡಿಯನ್ಸ್ ಇದ್ದಾರಲ್ಲ ಅವ್ರ ಬಗ್ಗೆ ಸ್ವಲ್ಪ ಫಿಯರ್ ಇತ್ತು, ಯಾರಾದರೂ ನೋಡ್ಬಿಟ್ಟು ಏನಾದರೂ ಅಂದ್ಕೊಂಡ್ರೆ. ಸೊ ಆ ರೀತಿ ಫಿಯರ್ನೆಸ್ ಇತ್ತು ನನಗೆ. ಇಂತೂ ಭಯದಲ್ಲೇ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದೆ. ಬಟ್ ಅದೇ ನೆಕ್ಸ್ಟ್ 24 ಅವರ್ಸಲ್ಲಿ ಪ್ರತಿ 5 ಮಿನಿಟ್ ಒನ್ಸ್ ನನ್ನ ವ್ಯೂಸ್ ಎಷ್ಟು, ಕಮೆಂಟ್ಸ್ ಎಷ್ಟು, ಸಬ್ಸ್ಕ್ರೈಬರ್ ಎಷ್ಟು ಅಂತ ಚೆಕ್ ಮಾಡ್ತಿದ್ದೆ. ಅದರಲ್ಲೂ ಓ ಮೈ ಗಾಡ್, ಕಮೆಂಟ್ ಅಂತೂ ನೆನೆಸ್ಕೊಳಕ್ಕಾಗಲ್ಲ. ಕಮೆಂಟ್ ಸೆಕ್ಷನ್ನೇ ಓಪನ್ ಮಾಡ್ಲಿಕ್ಕೆ ಭಯ ಆಗ್ತಿತ್ತು. ಫಸ್ಟ್ ಡೇ ವಿಡಿಯೋ ಅಪ್ಲೋಡ್ ಮಾಡಿದ್ದ ದಿನ ನೈಟ್ ನಾನು ಮಲ್ಕೊಳಕ್ಕೆ ಹೋದಾಗ ನನಗೆ ನೆಗೆಟಿವ್ ಥಾಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಡಿಗ್ರಿ ಮುಗಿಸ್ಕೊಳ್ಳೋದ, ಇದೆಲ್ಲ ಬೇಡ, ಇದೆಲ್ಲ ಜಸ್ಟ್ ವೇಸ್ಟ್ ಆಫ್ ಟೈಮ್, ಹಾಗೆಯೇ ಇದರಿಂದ ಏನು ಯೂಸು ಇಲ್ಲ, ನನಗಿದೆಲ್ಲ ಸೂಟ್ ಆಗೋದಿಲ್ಲ, ನಾನು ನಾರ್ಮಲ್ ಲೈಫ್ ಚೂಸ್ ಮಾಡ್ಕೋಬೇಕಿತ್ತು ಅಂತ ಫುಲ್ ನೆಗೆಟಿವ್ ಥಾಟ್ಸ್ಗಳು ಬರ್ಲಿಕ್ಕೆ ಶುರು ಆಗಿತ್ತು. ಮಾರ್ನಿಂಗ್ ಸನ್ಲೈಟ್ ಬಂದು ಹೇಗೆ ಫೇಸ್ ಮೇಲೆ ರಿಫ್ಲೆಕ್ಟ್ ಆಯಿತು, ಆವಾಗ ನನಗೊಂದು ಥಾಟ್ ಬಂತು. ಐ ಆಲ್ರೆಡಿ ಟುಕ್ ಫಸ್ಟ್ ಸ್ಟೆಪ್ ಇನ್ ಸೋಷಿಯಲ್ ಮೀಡಿಯಾ. ಸೊ ಇದನ್ನ ಡ್ರಾಪ್ ಮಾಡೋದು ಬೇಡ. ಡ್ರಾಪ್ ಮಾಡಿದ್ರೆ ಭಯದಿಂದ ಡ್ರಾಪ್ ಮಾಡಿದೆ ಅನ್ಕೋತೀನಿ. ಅದು ಯಾವಾಗಲೂ ನನಗೆ ರಿಗ್ರೆಟ್ ಫೀಲ್ ಆಗ್ತಿರುತ್ತೆ. 2020-25 ನಾನು ಯಾವ ರೀತಿ ರಿಗ್ರೆಟ್ ಮಾಡಿದ್ದೆ, ಸೇಮ್ ಅದೇ ರಿಗ್ರೆಟ್, ನಾನು ಅದೇ ಮಿಸ್ಟೇಕ್ನ ನಾನು ಇಲ್ಲೂ ಮಾಡೋಕ್ಕಾಗುತ್ತೆ ಅಂತ ಹೇಳಿ, ಸೊ ಇಲ್ಲ ಸ್ಟ್ಯಾಂಡ್ ತೊಗೊಳ್ಳೇಬೇಕು ಅಂತ ಹೇಳಿ ಸ್ಟ್ಯಾಂಡ್ ತೊಗೊಂಡೆ. ಫಸ್ಟ್ ಡೇ ಹೆವಿ ಫಿಯರ್ ಫೀಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇಗೆ ಬಂದು ಅದು ಸ್ವಲ್ಪ ಸ್ಲೈಟ್ಲಿ ಲೆಸ್ ಅಂತ ಅನಿಸುತ್ತೆ. ಅದು ನೆಕ್ಸ್ಟ್ ಡೇಗೆ ಲಿಟಲ್ ಕಾನ್ಫಿಡೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡೇ ಬೈ ಡೇ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ಫಿಯರ್ ಅನ್ನೋದು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಫಸ್ಟ್ ಡೇ ಸರ್ವೈವ್ ಆದರೆ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೀವಿನ್ನೂ ಸ್ಟಾರ್ಟ್ ಮಾಡ್ದೇನೆ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಫಸ್ಟ್ ಡೇನೇ ಯಾವುದು ಪರ್ಫೆಕ್ಟ್ ಆಗೋದಿಲ್ಲ, ವಿಡಿಯೋಸ್ ಕೂಡ ಪರ್ಫೆಕ್ಟ್ ಆಗೋದಿಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ಕೂಡ ಪರ್ಫೆಕ್ಟ್ ಆಗೋದಿಲ್ಲ. ಏನು ಇದರಿಂದ ಇನ್ಕಮ್ ಇದೆಯಾ, ಇದರಿಂದ ಏನು ಯೂಸು, ಫ್ಯೂಚರ್ ಏನಾದರೂ ಇದೆಯಾ, ಇದು ಗರ್ಲ್ಸ್ಗೆಲ್ಲ ಸೂಟ್ ಆಗೋದಿಲ್ಲ. ಎಲ್ಲರಿಗೂ ಕಾಮನ್ ಕ್ವಶನ್ ಇದೇ ಆಗಿರುತ್ತೆ. ಸೊ ಎಲ್ಲೋ ಒಂದು ಕಡೆ ಈ ಮಾತುಗಳು ಬೇಜಾರು ಆಗುತ್ತೆ ನಮಗೆ. ಆ್ಯಂಡ್ ನಾವು ಕ್ಯಾಮ್ರಾ ಮುಂದೆ ಸ್ಮೈಲಿಂದ ಇರ್ಬೋದು, ಬಟ್ ಬಿಹೈಂಡ್ ಕ್ಯಾಮ್ರಾಯಿಂದ ನಾವು ಫಿಯರಿಂದನೇ. ಒಂದಿನ ಕ್ಲಾರಿಟಿ ಬಂತು, ಫಿಯರ್ ಅಂದರೆ ಫೇಲ್ಯೂರ್ ಅಲ್ಲ, ನರ್ವಸ್ ಅಂದರೆ ವೀಕ್ನೆಸ್ ಅಲ್ಲ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಕೂಡ ಈ ಒಂದು ಸಿಚುವೇಶನ್ನ ಫೇಸ್ ಮಾಡ್ಕೊಂಡು ಬಂದಿರ್ತಾರೆ. ಫೇಲ್ಯೂರ್ ಜೊತೆ ಅಂದರೆ ಫಿಯರ್ ಜೊತೆ ಸ್ಟ್ಯಾಂಡ್ ತಗೊಂಡು ವಾಕ್ ಮಾಡ್ತಾರೆ. ಬಟ್ ಇನ್ನು ಕೆಲವರು ಫಿಯರ್ ನೋಡಿ ಅಥವಾ ಭಯನ ನೋಡಿ ಅವರು ಸ್ಟಾಪ್ ಆಗ್ತಾರೆ. ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ನರ್ವಸ್ನೆಸ್ ಫೀಲ್ ಮಾಡ್ತಿದ್ದೀರಾ, ಜಸ್ಟ್ ಇದೆಲ್ಲ ಪ್ರೋಸೆಸ್ ಆಗಿರುತ್ತೆ. ಹಾಗೆಯೇ ಸ್ಟಾರ್ಟ್ ಮಾಡೋದು ಈಸಿ ಅಲ್ಲ, ನಾವು ಕಂಟಿನ್ಯೂ ಮಾಡೋದು ರಿಯಲ್ ಕರೇಜ್ ಆಗಿರುತ್ತೆ. ಒಂದು ದಿನ ಇವತ್ತಿನ ಭಯ ಏನಿದೆ ಅದು ನಾಳೆಗೆ ನಿಮ್ಮ ಸ್ಟ್ರೆಂತ್ ಆಗುತ್ತೆ. ನನ್ನ ಸ್ಟೋರಿ ನಿಮ್ಮ ಹಾರ್ಟಿಗೆ ಕನೆಕ್ಟ್ ಆಗಿದ್ರೆ, ಹಾಗೆ ನನ್ನ ವಿಡಿಯೋಯಿಂದ ನಿಮಗೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಹೆಚ್ಚಿಗೆ ಮಾಡಿರುತ್ತೆ ಅಂತ ಅಂದ್ಕೊಂಡು, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅದಕ್ಕೆ ಟೇಕ್ ಕೇರ್, ಬಾಯ್.